ಅದೊಂದು ಕತ್ತಲ ರಾತ್ರಿ. ಆ ಕಾಡ್ಗತ್ತಲಲ್ಲಿ ಕಾಡಿನ ರಾಜ ಗರ್ಜಿಸಿದ್ದು ಕೇಳಿ ಇಡೀ ಕಾಡೇ ಸ್ತಬ್ಧವಾಗಿ ಹೋಗಿತ್ತು. ಅಷ್ಟು ಅಬ್ಬರ ಆ ರಾಜನದ್ದು. ಅಲ್ಲಿ ಅಕ್ಕಪಕ್ಕ ಇದ್ದ ಪ್ರಾಣಿ ಪಕ್ಷಿಗಳೆಲ್ಲ ಅಲುಗಾಡಲೇ ಇಲ್ಲ. ಯಾಕೆ ಹೇಳಿ? ರಾಜನ ಗರ್ಜನೆ ಆ ರೀತಿ ಇತ್ತು. ಎಲ್ಲರಿಗೂ ಆ ಕಾಡಿನ ರಾಜನನ್ನು ಕಂಡ್ರೆ ಅಷ್ಟು ಭಯ ಇತ್ತು. ಆ ರೀತಿ ಅವನು ವಿಜೃಂಭಿಸುತ್ತಿದ್ದ. ಒಂದೆರಡು ಪ್ರಾಣಿಗಳು ಧೈರ್ಯ ಮಾಡಿದ್ವು. ಯಾಕೆ ಈ ರಾಜನ ಹತ್ರ ಸಿಗಾಕೊಂಡು ನಾವು ಸಾಯಬೇಕು ಅಂತ ಒಂದು 4 ಹೆಜ್ಜೆ ಇಟ್ವು. ಮತ್ತೆ ಈ ರಾಜನ ಗರ್ಜನೆ ಅದನ್ನು ಕೇಳಿದ ತಕ್ಷಣ ಭಯ ಶುರುವಾಯಿತು ಈ ಪ್ರಾಣಿಗಳಿಗೆ. ಮತ್ತೆ ಸ್ತಬ್ಧವಾಗಿ ನಿಂತುಬಿಟ್ವು. ಇಡೀ ರಾತ್ರಿ ನಡೆದಿದ್ದು ಇದೆ. ರಾಜನ ಗರ್ಜನೆ, ಈ ಪ್ರಾಣಿಗಳ ಮೌನ. ಬೆಳಕಾಗ್ತಿದ್ದಾಗೆ ನೋಡಿದ ದೃಶ್ಯನೇ ಬೇರೆ. ಈ ರಾಜ, ಕಾಡಿನ ರಾಜ ಇದನಲ್ಲ, ಆತ ಬೋನಿನಲ್ಲಿ ಸಿಲುಕಿದ್ದ. ಆತನ ಮೇಲೆ ಅರವಳಿಕೆಯ ಮದ್ದು ಪ್ರಯೋಗ ಆಗಿತ್ತು. ಪ್ರಜ್ಞೆ ತಪ್ಪಿ ಬಿದ್ದ ಆದ ಎದ್ದು ನೋಡಿದಾಗ ಕತ್ತಲೆ. ಈ ರಾಜನಿಗೂ ಏನ್ ನಡೀತಾ ಇದೆ ಎನ್ನುವ ಅರಿವಿಲ್ಲ. ಅವನು ಬೋನಲ್ಲಿ ಸಿಗಾಕೊಂಡಿದ್ದಾನೆ ಅನ್ನೋದು ಅವನ ಪರಿವಿಗೆ ಬಂದಿಲ್ಲ. ಈ ಪ್ರಾಣಿ ಪಕ್ಷಿಗಳ ಓಡಾಟ ಹಾರಾಟವನ್ನು ಕೇಳಿ ಈತ ಗರ್ಜಿಸುತ್ತಿದ್ದ ಅಷ್ಟೇ. ಇವನಿಗೂ ಏನ್ ನಡೀತಾ ಇದೆ ಅಂತ ಚೂರು ಅರಿವಿರಲಿಲ್ಲ. ಅತ್ತ ಕಡೆ ಈ ಪ್ರಾಣಿಗಳಿಗೂ ಈ ರಾಜ ಅಲ್ಲಿ ಇದ್ದಾನೆ, ಇವನು ನಮ್ಮನ್ನ ತಿಂದು ಬಿಡ್ತಾನೆ ಅನ್ನೋ ಭಯ ಭೀತಿ ಅಷ್ಟೇ ಇತ್ತು. ಹಾಗಾಗಿ ಸ್ತಬ್ಧವಾಗಿ ನಿಂತು ಬಿಟ್ಟಿದ್ವು. ಬೆಳಕು ಹರಿತಾ ಇದ್ದ ಹಾಗೆ ಈ ಪ್ರಾಣಿಗಳೆಲ್ಲ ಈ ರಾಜನನ್ನ ಬೋನಲ್ಲಿ ಕಂಡವು. ಅಯ್ಯೋ ದೇವ್ರೆ, ಈತ ಬೋನಲ್ಲಿ ಸಿಗಾಕೊಂಡಿದ್ದಾನೆ. ಇವನನ್ನ ನೋಡಿ, ಇವನ ಗರ್ಜನೆನ ಕೇಳಿ ನಾವು ಇಷ್ಟೆಲ್ಲ ಭಯ ಬಿದ್ದು ರಾತ್ರಿ ಎಲ್ಲ ನಿದ್ದೆ ಕೆಟ್ವಲ್ಲ. ಛೆ, ಎಷ್ಟು ಏಮಾರ್ಬಿಟ್ವಿ ನಾವು ಅಂತ ಈ ಪ್ರಾಣಿಗಳು ಪಕ್ಷಿಗಳೆಲ್ಲ ಮಾತಾಡ್ಕೊಂಡ್ವಂತೆ. ಈ ರಾಜನನ್ನ ವಶ ಮಾಡಕ್ಕೆ ಒಂದು ಮಾಂಸದ ತುಂಡು ಒಳಗೆ ಬಿದ್ದಿತ್ತು ಆ ಬೋನಿನ ಒಳಗೆ. ಅಲ್ಲಿ ಒಂದು ವಿಚಿತ್ರ ಘಟನೆ ನಡೀತಾ ಇತ್ತು ಕಣ್ರಿ. ವಿಚಿತ್ರ ಅನ್ನೋದಕ್ಕಿಂತ ಜೀವನದ ಸತ್ಯ ಘಟನೆ ಒಂದು ನಡೀತಾ ಇತ್ತು. ಆ ಕಾಡಿನ ರಾಜನ ಪಕ್ಕದಲ್ಲೇ ಆ ಮಾಂಸದ ತುಂಡು ಬಿದ್ದಿತ್ತು. ಈ ಇರುವೆಗಳು ಅವರ ಪಾಡಿಗೆ ಆ ಮಾಂಸದ ಒಂದೊಂದು ಚಿಕ್ಕ ಚಿಕ್ಕ ಚೂರುಗಳನ್ನ ಕಡಿದು ತಗೊಂಡು ಹೋಗ್ತಾ ಇದ್ವಂತೆ. ಒಂದು ಇರುವೆಯ ಸೈನ್ಯವೇ ಇತ್ತು ಅಲ್ಲಿ. ಅಷ್ಟು ಉದ್ದಕ್ಕೆ ಆ ಇರುವೆಗಳು ಮಾಂಸದ ತುಂಡುಗಳನ್ನ ಚಿಕ್ಕ ಚಿಕ್ಕದಾಗಿ ಹಿಡಿದು ನಡೆದವು. ಈ ರಾಜ ರಾತ್ರಿ ಎಲ್ಲ ಗರ್ಜಿಸ್ತಿದ್ದ. ಆದರೆ ಈ ಇರುವೆಗಳು ತನ್ನ ಪಾಡಿಗೆ, ತನ್ನ ಸರ್ವೈವಲ್ಗೆ ಏನ್ ಬೇಕೋ ಅದನ್ನ ಮಾಡ್ತಾನೆ ಹೋಯ್ತು. ಇಡೀ ಕಾಡೇ ಇವನನ್ನು ಕಂಡು ಭಯ ಬೀಳ್ತಾ ಇರುವಾಗ ಈ ಚಿಕ್ಕ ಇರುವೆ ತನ್ನ ಜೀವನನ ಸಾಗಿಸ್ಬೇಕು, ತನ್ನ ನಂಬಿರೋರ್ನ ಜೀವನನ ಸಾಗಿಸ್ಬೇಕು ಅಂದ್ಬಿಟ್ಟು ತನ್ನ ಪಾಡಿಗೆ ಅದಕ್ಕೆ ಆ ಸಮಯದಲ್ಲಿ ಸಿಕ್ಕ ಊಟವನ್ನು ತನಗಾಗಿ, ತನ್ನ ಸಂಸಾರಕ್ಕಾಗಿ ಹೊತ್ತೊಯ್ತಾ ಇತ್ತು. ಇಷ್ಟು ದೊಡ್ಡ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಈ ಇರುವೆಗೆ ಕಂಪೇರ್ ಮಾಡಿದ್ರೆ ತುಂಬ ದೊಡ್ಡದು. ಅಷ್ಟು ಸಣ್ಣದು ಈ ಇರುವೆ. ಆದರೂ ಅದು ತನ್ನ ಕೆಲಸವನ್ನು, ತನ್ನ ಕಾಯಕವನ್ನು ಏನು ಮಾಡಬೇಕೋ ಅದನ್ನು ಮಾಡ್ತಲೇ ಇತ್ತು. ಈ ರಾಜನ ಗರ್ಜನೆ ಇದ್ರೂ ಸರಿ, ಇಲ್ಲ ಅಂದರೂ ಸರಿ. ಆ ಮೌನ ಇದ್ರೂ ಸರಿ, ಇಲ್ಲ ಅಂದರೂ ಸರಿ. ಇತ್ತ ರಾತ್ರಿ ಇಡೀ ಗರ್ಜಿಸುತ್ತಿದ್ದ ಈ ರಾಜನಿಗೂ ಕುತ್ತು ಬಂತು. ಒಂದು ಇರುವೆನ ಸಾಯಿಸಕ್ಕಾಗಿಲ್ಲ ಈ ರಾಜನಿಂದ, ನಮ್ಮನ್ನೇನು ಮಾಡ್ಬಿಡ್ತಿದ್ದ ಇವನು, ಬೋನಲ್ಲಿದ್ದಾನಲ್ಲ ಅಂತ. ಆ ಕಡೆ ಆಚೆ ನಿಂತಿದ್ದ ಆ ಪ್ರಾಣಿ ಪಕ್ಷಿಗಳು ಮಾತಾಡ್ಕೊಂಡ್ವಂತೆ. ಜೀವನ ಅಂದರೆ ಹಾಗೆ ಅಲ್ವಾ, ನಮಗೆ ಕಷ್ಟಗಳು ಬಂದರೆ ಕಣ್ಣು ಮುಂದೆ ಕತ್ತಲ ಆವರಿಸ್ಕೊಂಡ್ಬಿಡುತ್ತೆ. ಏನು ಮಾಡಬೇಕು ಅಂತ ತೋಚಲ್ಲ. ಬೆಳಕಲ್ಲಿದ್ದಾಗ, ಅಂದರೆ ನಾವು ಸಂತೋಷವಾಗಿದ್ದಾಗ ನಾವು ಅಷ್ಟು ಗರ್ಜನೆ ಮಾಡಿರ್ತೀವಲ್ಲ, ಅದನ್ನು ನೋಡಿ ಜನಕ್ಕೆ ಇವನಿಗೇನಪ್ಪ, ಇವನು ಸಂತೋಷವಾಗೇ ಇದ್ದಾನೆ ಅಂತ ನಿರ್ಲಕ್ಷ್ಯ ಮಾಡ್ಬಿಟ್ಟು ಹೋಗ್ತಾರೆ. ನೀವು ದುಃಖದಲ್ಲಿದ್ದಾಗ ಯಾರು ನಿಮ್ಮ ಹತ್ರಕ್ಕೂ ಬರಲ್ಲ. ಒಂದು ಭೀತಿ ಇರುತ್ತೆ, ನಿಮ್ಮ ಗರ್ಜನೆಯನ್ನು ನೋಡಿ ಯಪ್ಪ ಇವನ ಹತ್ರ ಹೋಗೋದಕ್ಕಿಂತ ಇವನಿಂದ ದೂರ ಇರೋದೇ ಬೆಟ್ರು ಅಂತ. ಇಲ್ಲಿ ಗರ್ಜಿಸೋದು ಅಥವಾ ಮೌನಕ್ಕೆ ಶರಣಾಗೋದು, ಈ ಎರಡಕ್ಕೂ ಮನಸ್ಸೇ ಕಾರಣ ಅಲ್ವಾ. ನಾವು ಮನುಷ್ಯರಾಗಿ ಸಿಕ್ಕಿರೋದು ಒಂದು ಜನ್ಮ ಕಣ್ರಿ. ಈ ಜನ್ಮವನ್ನ ಪೂರ್ತಿಯಾಗಿ ಬಾಳಕ್ಕೆ ಕಲಿಬೇಕು ನಾವಲ್ಲ. ಅದನ್ನ ಬಿಟ್ಟು ಈ ಭಯ, ಭೀತಿ, ಈ ಲಜ್ಜೆಗಳು, ಈ ಕೋಪ, ಈ ಜಿಗುಪ್ಸೆ, ಆಮೇಲೆ ಒಂದಿಷ್ಟು ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚು, ಇದರಲ್ಲೇ ಜೀವನ ಕಳೆದು ಬಿಡ್ತೀವಲ್ವಾ. ಪ್ರೀತಿ ಪ್ರೇಮಕ್ಕೆ ಜಾಗನೇ ಇಲ್ಲ. ಯಾರನ್ನಾದರೂ ಪ್ರೀತಿಸ್ಬೇಕಂದ್ರೂ ಅವರ ಹಿಂದೆ ಏನೇನಿದೆ ಅನ್ನೋದು ಯೋಚನೆ ಮಾಡೋದ್ರಲ್ಲಿ ಅರ್ಧ ಜೀವನ ಕಳೆದು ಬಿಡ್ತೀವಿ. ಅವರ ಒಳಿತು, ಅವರ ಕೆಡುಕು ಏನೇನಿದೆಯೋ
ಎಲ್ಲವನ್ನೂ ಆಲಿಸಕ್ಕೆ ನೋಡ್ತೀವಿ. ನಾವಾಗ ನಾವೇ ಒಬ್ಬ ಮನುಷ್ಯನನ್ನು ಕಂಡು ಈತ ಒಳ್ಳೆಯವನು, ಈತ ಕೆಟ್ಟವನು ಅಂತ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ. ನಾವೆಷ್ಟು ಸತ್ಯವಾಗಿದ್ದೀವಿ ಅನ್ನೋದು ಮರ್ತೇ ಬಿಡ್ತೀವಿ. ಆದರೆ ಬೇರೆಯವರು ಎಷ್ಟು ಸುಳ್ಳು ಹೇಳ್ತಾರೆ, ಎಷ್ಟು ಮೋಸ ಮಾಡ್ತಾರೆ, ಎಷ್ಟು ದಗ ಮಾಡ್ತಾರೆ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀವಿ. ಅವರನ್ನು ಜಡ್ಜ್ ಮಾಡಿಬಿಡ್ತೀವಿ ಅಲ್ವಾ. ಎಷ್ಟು ಜನ ನನ್ನ ಕೇಳುಗರು 10ನೇ ವಯಸ್ಸಿಂದ 60, 70, 80 ವಯಸ್ಸಿನವರು ಇದ್ದೀರಾ. ನೀವೆಲ್ಲ ಸಂಪೂರ್ಣವಾಗಿ ನಿಮ್ಮ ಜೀವನನ ಬಾಳ್ಬಿಟ್ಟಿದ್ದೀರಾ, ಆನಂದವಾಗಿ ಬಾಳ್ಬಿಟ್ಟಿದ್ದೀರಾ. ಇಲ್ಲ ಅಲ್ಲ, ತುಂಬ ಜನ ಯೋಚನೆಗಳಲ್ಲೇ ಜೀವನ ಕಳೀತಾ ಇದ್ದೀವಿ. ನಾನು ನೋಡಿದ್ದೀನಿ ಕಣ್ರಿ, 20ರಲ್ಲಿ ಮುಪ್ಪಾದವ್ರ ಥರ ಬಿಹೇವ್ ಮಾಡೋರನ್ನ, 70ರಲ್ಲಿ ಹುಡುಗರ ಥರ ಮೆರೆಯೋರನ್ನ, ಎರಡನ್ನೂ ನೋಡಿದ್ದೀನಿ. ಮನಸ್ಥಿತಿ ಅಷ್ಟೇ ಕಾರಣ. ಏನೇ ಬಂದರೂ ಎದುರಿಸ್ತೀನಿ, ಏನೇ ಬಂದರೂ ಜಯಿಸ್ತೀನಿ ಅನ್ನೋ ಒಂದು ಛಲ ಮನುಷ್ಯನಲ್ಲಿ ಇರಬೇಕಾಗತ್ತೆ. ಅದೇ ಇಲ್ಲ ಅಂದರೆ ಏನ್ರಿ ಜೀವನ ನಮ್ಮದು? ಮನುಷ್ಯನಾಗಿ ಆ ಅರಿವು ನಮಗೆ ಆ ದೇವರು ಕೊಟ್ಟು ನಾವು ಸರಿಯಾಗಿ ಯೋಚನೆನೇ ಮಾಡಲ್ಲ ಅಂತಾದರೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗತ್ತಾ? ಸಂತೋಷವಾಗಿದ್ದು ಪ್ರೀತಿ ಹಂಚ್ಕೋತಾ, ಪ್ರೀತಿ ಪಡ್ಕೋತಾ, ಒಬ್ರಿಗೊಬ್ರು ಸಹಕರಿಸ್ತಾ ಜೀವನನ ಸಾಗಿಸಿದ್ರೆ ಎಷ್ಟು ಚಂದ ಅಲ್ವಾ? ಒಂದೇನು ಗೊತ್ತಾ, ನಿಮ್ಮ ಖುಷಿನ ನೀವೇ ಪಡಬೇಕು. ಯಾರು ನಿಮಗೆ ಖುಷಿ ತಂದು ಕೊಡಲ್ಲ. ಅದೇನು ಪೊಕ್ಕಿಷವಾಗಿ ನಿಮಗೆ ಸಿಗೋದಲ್ಲ. ನಿಮ್ಮ ಮನಸ್ಸಿಗೆ ಖುಷಿ ಆಯ್ತಾ, ಅದೇ ಸಂತೋಷ. ಅದಕ್ಕೇನು ಬೇಕೋ ಅದನ್ನು ಮಾಡೋಣ. ಅದನ್ನು ಬಿಟ್ಟು ಬೇರೆಯವ್ರನ್ನ ದೂರಿ ಅವ್ರನ್ನ ಕೆಟ್ಟವರಾಗಿ ಮಾಡಿ ನಮಗೇನು ಪ್ರಯೋಜನ ಆಗಲ್ಲ ಕಣ್ರಿ. ತಾತ್ಕಾಲಿಕವಾಗಿ ಅವ್ರನ್ನ ನೀವು ಬೇರೆಯವರಿಂದ ಅಥವಾ ನಿಮ್ಮಿಂದ ದೂರ ಮಾಡ್ಕೋತೀರಾ ಅಷ್ಟೇ. ಆದರೆ ಅದು ನಿಜವಾದ ಜೀವನ, ತೃಪ್ತಿಯ ಜೀವನನ ಖಂಡಿತ ಅಲ್ಲ. ಒಬ್ರಿಗೆ ಒಳಿತು ಮಾಡಿ, ಆದರೆ ಅದನ್ನು ಮಾಡಿ. ಇಲ್ಲ, ಕೆಡುಕು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಸ್ವಾಮಿ. ಅದರಿಂದ ಅವ್ರಿಗೆ ಪ್ರಯೋಜನ ಅಂತೂ ಖಂಡಿತ ಆಗಲ್ಲ. ನಿಮಗೆ ಅದಕ್ಕಿಂತ ಜಾಸ್ತಿ ನೋವುಗಳು ಖಂಡಿತ ಸಿಗತ್ತೆ. ನಿಮ್ಮ ಮನಸ್ಸು ಸಂತೋಷವಾಗಿರ್ಬೇಕಂದ್ರೆ ಈ ಕೆಡುಕುಗಳ ಕಡೆ ಗಮನ ಕೊಡಬಾರ್ದು. ಯಾರಿಗೂ ನೋಯಿಸದೆ ನಿಮ್ಮಷ್ಟಕ್ಕೆ ನೀವು ಸಂತೋಷವಾಗಿರೋದನ್ನು ಕಲ್ತ್ಬಿಡಿ. ಅಲ್ಲಿ ನೆಮ್ಮದಿ ಇರುತ್ತೆ. ರಾಜನ ಹಾಗೆ ಮೆರೀರಿ, ಬೇಡನಲ್ಲ. ಆದರೆ ಒಬ್ಬರನ್ನ ನೋಯಿಸ್ಬಿಟ್ಟು ನೀವು ರಾಜನ ಹಾಗೆ ಮೆರೆದ್ರೇನೋ, ಮೌನವಾದ್ರೇನೋ. ಆದರೆ ಒಬ್ಬರನ್ನ ನೋಯಿಸ್ಬಿಟ್ಟು ನೀವು ರಾಜನ ಹಾಗೆ ಮೆರೆದ್ರೆ ಏನು ಪ್ರಯೋಜನ ಸಿಗತ್ತೆ ನಿಮಗೆ? ಎಲ್ಲರೂ ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಅಷ್ಟೇ. ಈ ಪ್ರಾಣಿಗಳು ಭಯಭೀತಿಯಿಂದ ನಿಂತಿದ್ವು. ರಾಜ ಏನಾಗ್ತಿದೆ ಅಂತ ಗೊತ್ತಿಲ್ಲದೆ ಗರ್ಜಿಸ್ತಿದ್ದ. ಇಬ್ರಿಗೂ ಏನು ವ್ಯತ್ಯಾಸ ಹೇಳಿ? ಇಬ್ಬರೂ ಭಯದಲ್ಲೇ ಇದ್ರು ಅಲ್ವಾ? ಈ ಭಯನ ಬಿಟ್ಟು ಪ್ರೀತಿನ ಹಂಚಿ ಏನಾದರೂ ಒಂದು ಒಳಿತು, ಯಾರಿಗಾದ್ರೂ ಒಂದು ಒಳಿತು ಮಾಡೋಕ್ಕಾದರೆ, ಸಾಧ್ಯ ಆದರೆ ಮಾಡಿಬಿಡಿ. ಇಲ್ಲ, ಕೆಡುಕು ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ. ಕೊನೆಯಲ್ಲಿ ಒಂದು ಮಾತು, ಮನುಷ್ಯ ಜೀವನ ಸಿಕ್ಕಿದೆ, ಅದನ್ನು ಸಂಪೂರ್ಣವಾಗಿ ಅನುಭವಿಸ್ಬಿಡಿ. ಎಷ್ಟು ದಿನ ಇರ್ತೀವೋ, ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ ನಮಗೆ. ಯಾವತ್ತು ಕಾಲನ ಕರೆ ಬರುತ್ತೋ ಅವತ್ತು ನಾವೆಲ್ಲ ಈ ಪ್ರಪಂಚನ ಬಿಟ್ಟು ಹೋಗಬೇಕು. ನಮ್ಮವ್ರನ್ನ ಬಿಟ್ಟು ಹೋಗಬೇಕು. ನಾವು ದ್ವೇಷಿಸಿದವ್ರನ್ನೂ ಬಿಟ್ಟು ಹೋಗಬೇಕು. ಹಾಗಿರುವಾಗ ಈ ದ್ವೇಷ ಬೆಳೆಸೋದಕ್ಕಿಂತ ಪ್ರೀತಿನ ಬೆಳೆಸ್ತಾ ಹೋಗೋಣ. ಯೋಚನೆ ಮಾಡಿ.